ಮಾನವನ ಅಂಗಾಂಗಗಳು ಅತ್ಯಂತ ಅಮೂಲ್ಯವಾದವು. ಮರಣದ ಬಳಿಕ ಮಣ್ಣಲ್ಲಿ ಮಣ್ಣಾಗಿ ಹೋಗಬಹುದಾದ ತಮ್ಮ ಅಮೂಲ್ಯ ಅಂಗಾಂಗಗಳನ್ನು ಇನ್ನೊಂದು ಜೀವಕ್ಕೆ ವರ್ಗಾಯಿಸುವ, ಆ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಅತ್ಯಂತ ಶ್ರೇಷ್ಠ ಕಾರ್ಯವೇ ಅಂಗಾಂಗದಾನ. ಓರ್ವ ಆರೋಗ್ಯವಂತ ಮನುಷ್ಯನ ಮೂತ್ರಪಿಂಡ, ಪಿತ್ತಜನಕಾಂಗ, ಹೃದಯ, ಕಣ್ಣು, ಶ್ವಾಸಕೋಶ ಸೇರಿದಂತೆ ಹಲವು ಅಂಗಗಳನ್ನು ಕಸಿ ಮಾಡುವ ಅಂಗಾಂಗದಾನದ ವ್ಯವಸ್ಥೆ ಮೂಲಕ ಕನಿಷ್ಠ 8 ಅಮೂಲ್ಯ ಜೀವಗಳನ್ನು ಉಳಿಸಬಹುದಾಗಿದೆ. ನೊಂದ ಬಾಳಿಗೆ ಬೆಳಕಾಗಬಹುದು. ಆದರೆ ಅಂಗಾಂಗದಾನದ ಮಹತ್ವದ ಅರಿವು ಮತ್ತು ಜಾಗೃತಿಯ ಕೊರತೆ ಹಾಗೂ ಸಮಾಜದಲ್ಲಿನ ಹಲವು ಅಪನಂಬಿಕೆ, ಭಯದಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ಅಂಗಾಂಗಗಳ ಅಗತ್ಯವನ್ನು ಪೂರೈಸಲು ಇಂದಿಗೂ ಸಾಧ್ಯವಾಗುತ್ತಿಲ್ಲ. ರಾಜ್ಯದಲ್ಲಿ ವಿವಿಧ ಅಂಗಾಂಗಗಳ ವೈಫಲ್ಯದಿಂದ ಬಳಲುತ್ತಿರುವ ಸುಮಾರು 7,500ಕ್ಕೂ ಅಧಿಕ ಜನರು ಅಂಗಾಂಗ ಕಸಿಗಾಗಿ ಹೆಸರು ನೋಂದಾಯಿಸಿ ಬದುಕು ಉಳಿಸಿಕೊಳ್ಳುವ ಹೋರಾಟ ನಡೆಸಿದ್ದಾರೆ. ಅಂಗಾಂಗದಾನ ಕರ್ನಾಟಕ ಮಾದರಿ. ನಿರಂತರ ಜಾಗೃತಿ ಅಭಿಯಾನ ಕಾರ್ಯಕ್ರಮಗಳ ಫಲಶ್ರುತಿ ಎಂಬಂತೆ ಕರ್ನಾಟಕದಲ್ಲಿ ವರ್ಷದಿಂದ ವರ್ಷಕ್ಕೆ ಅಂಗಾಂಗದಾನಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಅಂಗಾಂಗದಾನಿಗಳ ಸಂಖ್ಯೆಯಲ್ಲಿ ನಮ್ಮ ರಾಜ್ಯವು ದೇಶದಲ್ಲಿಯೇ 2ನೇ ಸ್ಥಾನದಲ್ಲಿರುವುದು ಅತ್ಯಂತ ಹೆಮ್ಮೆ ಮತ್ತು ಖುಷಿಯ ವಿಚಾರ. 2017ರಲ್ಲಿ 68 ಮಂದಿ ಅಂಗಾಂಗ ದಾನ ಮಾಡಿದರೆ 2023ರಲ್ಲಿ 178 ಅಂಗಾಂಗದಾನಿಗಳಿಂದ ಒಟ್ಟು 878 ಅಂಗಾಂಗಗಳನ್ನು ಪಡೆದು ಕಸಿ ಮಾಡಲಾಗಿದೆ. ನನ್ನ ಹೆಸರು ಜಗದೀಶ್ ಹಿರೇಮಠ ಅಂತಂದು. ನನಗೀಗ 3 ವರ್ಷದಿಂದ ಲಿವರ್ ಕಾಯಿಲೆ ಇದ್ದಿದ್ದು, ಬರ್ತಾ ನನ್ನದು ಲಿವರ್ ವೀಕಾಗಿ ಕೆಟ್ಟೋಯ್ತು. ಜೀವ ಸಂಸ್ಥೆಗೆ ಅರ್ಜಿ ಬರೋದಕ್ಕಿಂತ 3-4 ತಿಂಗಳಲ್ಲಿ ನನಗೆ ಲಿವರ್ ಸಿಕ್ತು. ಅದನ್ನು ಕಸಿ ಮಾಡಲಿಕ್ಕೆ ಅಡ್ಮಿಟ್ ಮಾಡಿಕೊಂಡು ಲಿವರನ್ನು ಟ್ರಾನ್ಸ್ಫರಿಂಗ್ ಮಾಡಿದರು. ಅಲ್ಲಿಂದ ನನ್ನ ಆರೋಗ್ಯ ಸುಧಾರಿಸ್ಕೊಂತ ಬಂದಿದ್ದೇವೆ. ಈಗ ಜೀವ ಸಾರ್ಥಕತೆ ಎಲ್ಲರೂ ಕೂಡಿ ನನಗೆ ಒಂದು ದೊಡ್ಡ ಹೆಲ್ಪ್ ಮಾಡಿ ನನ್ನ ಜೀವವನ್ನು ಕಾಪಾಡಿದ್ದಾರೆ. ಧನ್ಯವಾದಗಳು, ನಮಸ್ಕಾರಗಳು. ಪ್ರಸಕ್ತ ವರ್ಷ ಈವರೆಗೆ 86 ಮಂದಿ ಅಂಗಾಂಗ ದಾನದ ಸಾರ್ಥಕತೆ ಮೆರೆದಿದ್ದಾರೆ. ಅಂಗಾಂಗ ದಾನದ ಮಹತ್ವ ಸಾರಲು ಮತ್ತು ಅಂಗಾಂಗ ದಾನಿಗಳನ್ನು ಪ್ರೋತ್ಸಾಹಿಸಲು ಸರ್ಕಾರವು ಅಂಗಾಂಗ ದಾನಿಗಳ ಕುಟುಂಬಕ್ಕೆ ಅಭಿನಂದನಾ ಪತ್ರವನ್ನು ನೀಡುವ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿದೆ. ಮರಣದ ಬಳಿಕ ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾಗುವುದರ ಬದಲು ಇನ್ನೊಬ್ಬರ ಬಾಳಿನಲ್ಲಿ ಬೆಳಕಾಗಲು ಇಂದೇ ನಿರ್ಧಾರ ಕೈಗೊಳ್ಳೋಣ.